ಹೈ ಡಿಯರ್ಸ್, ಕುಕ್ಕರಲ್ಲಿ ಮಟರ್ ಪನ್ನೀರ್ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಕುಕ್ಕರಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಈರುಳ್ಳಿ, ಟೊಮೆಟೊ, ಅರ್ಧ ಕಪ್ ನೀರು ಇದಿಷ್ಟನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇದು ಬೇಯಿಸುವಂಥ ಟೈಮಲ್ಲೇ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಇದರಲ್ಲಿ ಒಂದು ಬೌಲಲ್ಲಿ ಹಸಿ ಬಟಾಣಿ ಮತ್ತು ಪನ್ನೀರ್ನು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ಬಟಾಣಿ ಮತ್ತು ಪನ್ನೀರ್ನ ಸಪ್ರೇಟಾಗಿ ಇಟ್ಕೊಂಡು ಬೇಯಿಸಿರುವಂಥ ಮಸಾಲೆನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಅದೇ ಕುಕ್ಕರ್ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಅರಿಶಿನ, ಖಾರದ ಪುಡಿ, ಕಸೂರಿ ಮೇಥಿ ಹಾಕಿ 1 ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡ ನಂತರ ರುಬ್ಬಿರುವಂಥ ಮಸಾಲೆ, ರುಚಿಗೆ ಉಪ್ಪು, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫಸ್ಟೇ ನಾವು ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಮತ್ತು ಪನ್ನೀರ್ನ ಕೂಡ ಹಾಕಿ ಮಸಾಲೆ ಜೊತೆಗೆ 1-2 ನಿಮಿಷ ಕುದಿಸ್ಕೋಬೇಕು. ಇದು ಕುದಿಯುವಂಥ ಟೈಮಲ್ಲೇ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕೋಣ. ಕ್ರೀಮ್ ಹಾಕೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಂತರ ಮತ್ತೆ ಮುಚ್ಚಳ ಮುಚ್ಚಿಟ್ಟು ಇನ್ನೊಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರುವಂಥ ಹಸಿ ಬಟಾಣಿ ಪನ್ನೀರ್ನ ಉಪಯೋಗಿಸಿ ಮಾಡಿರುವಂಥ ಪನ್ನೀರ್ ಬಟಾಣಿ ಮಸಾಲೆ ಅಥವಾ ಮಟರ್ ಪನ್ನೀರ್ ರೆಸಿಪಿ ರೆಡಿ ಆಯಿತು. ಇದು ಚಪಾತಿ ಪೂರಿಗೆ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ.